PMKSY ಯೋಜನೆಯಡಿ 2023-24ನೇ ಸಾಲಿನಲ್ಲಿ ಸಿದ್ದಾಪುರ ತಾಲೂಕಿನ 101 ಫಲಾನುಭವಿಗಳಿಗೆ PVC ಪೈಪ್ಗಳು, 298 ಫಲಾನುಭವಿಗಳಿಗೆ ವಾಟರ್ ಲಿಫ್ಟಿಂಗ್ ಡಿವೈಸಸ್ ಹಾಗೂ 4 ಫಲಾನುಭವಿಗಳಿಗೆ ಬೋರ್ವೆಲ್ ಕೊರೆಸಲು ಸಹಾಯಧನವನ್ನು DBT ಮುಖಾಂತರ ಫಲಾನುಭವಿ ರೈತರ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗಿರುತ್ತದೆ. ನನ್ನ ಹೆಸರು ರವಿಲೋಚನ್ ಶ್ರೀನಿವಾಸ್ ಮಡಗಾಂವ್ಕರ್ ಅಂತ, ಹೊಸಮಂಜು ಗ್ರಾಮ, ಸಿದ್ದಾಪುರ ತಾಲೂಕು, ಕೊಡ್ಕಣಿ ಹೋಬಳಿ. ನಾನು ಈ ಕೃಷಿ ಸಿಂಚನ ಯೋಜನೆಯಲ್ಲಿ ಇತರೆ ಉಪಚಾರ ಯೋಜನೆ ಘಟಕದ ಅಡಿಯಲ್ಲಿ ನಾನು ಈ ಪಂಪ್ ಸೆಟ್ಟನ್ನು ಪಡೆದಿದ್ದೆ. ಇದು ನನಗೆ ಬೇಸಿಗೆಯಲ್ಲಿ ನೀರಾವರಿ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ. ನಾನು ನಮ್ಮ 1.5 ಎಕರೆ ಭತ್ತದ ಗದ್ದೆ ಮತ್ತು ಈ ಕಡೆ 1.5 ಎಕರೆ ತೋಟಕ್ಕೆ ಇದರಿಂದ ನೀರಾವರಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ. ಒಳ್ಳೆ ಕಂಪ್ನಿ ಪಂಪ್ ಸೆಟ್ಟನ್ನೇ ನಾನು ಖರೀದಿ ಮಾಡಿದ್ದೀನಿ. ಈ ಯೋಜನೆ ಭಾಳ ಅನುಕೂಲ ಆಗಿದೆ ನಮಗೆ ರೈತರಿಗೆ. ನನ್ನ ಹೆಸರು ಗೋಪಾಲ್ ಗೋವಿಂದ ಬಸವಿಗುಳಿ. ನಮ್ಮ ಗ್ರಾಮಕ್ಕೆ ಕುಬ್ಳೆ ಗ್ರಾಮ, ದೊಡ್ಡಮನೆ ಪಂಚಾಯತ್. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಇತರೆ ಉಪಚಾರ ಘಟಕದಡಿ ಕೇಂದ್ರ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ನಮಗೆ 25,000 ರೂಪಾಯಿ ಸಹಾಯಧನ ಬಂದಿದೆ. ಇದು ನಮಗೆ ತೀರಾ ಅನುಕೂಲ ಆಗಿದೆ. ನಾವು ಗದ್ದೆ ಹಾಗೂ ತೋಟದ ಬೆಳೆಗಳಿಗೆ ಇದರಿಂದ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಕೃಷ್ಣ ಮಾರೇನಾಯ್ಕ, ಗ್ರಾಮ ಮಾಯನಕೋಡು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಇತರೆ ಉಪಚಾರ ಅಡಿಯಲ್ಲಿ ಘಟಕವನ್ನು ಮಾಡಿದ್ದು ನಮಗೆ 2 HP ಪಂಪ್ ಖರೀದಿಗೆ ಸರ್ಕಾರದಿಂದ 9,000 ಚಿಲ್ಲರೆ ಅನುದಾನ ಬಂದಿದ್ದು, ಈ ಕೃಷಿ ಹೊಂಡದಲ್ಲಿ ನಾವು ನೀರನ್ನು ಶೇಖರಣೆ ಮಾಡಿ ತೋಟಕ್ಕೆ ಬಿಡಲು ಅನುಕೂಲವಾಗಿದೆ. ಇದರಿಂದ ನಮಗೆ ತುಂಬ ಅನುಕೂಲವಾಗಿದೆ. ಇಳಿಮನೆ ಗ್ರಾಮ. ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಲ್ಲಿ ತಗೊಂಡಂಥ ಪೈಪು 45 ನಮಗೆ ತೋಟಕ್ಕೆ ಮತ್ತು ಗದ್ದೆಗೆ ಅನುಕೂಲ ಆಗಿದೆ. ಮಳೆಗಾಲದಲ್ಲಿ ನೀರಿನ ಸಂಗ್ರಹಣೆ ಮಾಡಿಕೊಂಡು PVC ಪೈಪಿನ ಮೂಲಕ ನಾವು ಬೇಸಿಗೆಯಲ್ಲಿ ನೀರಿನ ಅಭಾವ ಇರುವುದರಿಂದ ನಾವು ಪೈಪಿನ ಮೂಲಕ ನೀರನ್ನು ಗದ್ದೆ ಅಥವಾ ಅಡಿಕೆ ಬೆಳೆಗೆ ಇದನ್ನು ಉಪಯೋಗ ಮಾಡ್ತಾಯಿದ್ದೇವೆ. ಕೃಷಿ ಹೊಂಡ ಮತ್ತು ಪೈಪು ಕೊಟ್ಟಿದ್ದರಿಂದ ಇದು ನಮಗೆ ಅನುಕೂಲ ಆಗಿದೆ. ಬೇಸಿಗೆಯಲ್ಲಿ ಇದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಿದೆ.